ಇದೇನು ಕಾಮಾಕ್ಷಿ, ಇಷ್ಟೊಂದು ಚಿಂತಾಜನಕವಾಗಿ ಕುಳಿತಿರುವೆಯಲ್ಲ? ನಿಮ್ಮ ತಂದೆ ಸೋಮೇಶ್ ಅವರು ಮನೆಯಲ್ಲಿ ಇಲ್ಲವೇ? ಇಲ್ಲ, ನನ್ನ ತಂದೆಯವರು ನಿನ್ನೆಯೇ ಬೆಂಗಳೂರಿಗೆ ಹೋಗಿದ್ದಾರೆ. ಅದೇಕೋ ನನ್ನನ್ನು ಕರೆಯಲಿಕ್ಕೆ ಕಳಿಸಿದೆಯಂತಲ್ಲ, ಏಕೆ? ಏನು ವಿನಾಯಕ್ ಅವರೇ, 3-4 ದಿನ ಆಯಿತು ನಿಮ್ಮ ಭೇಟಿ ಇಲ್ಲ. ಯಾಕೆ, ನೀವು ಊರಲ್ಲಿ ಇರಲಿಲ್ವೇನು? ಇಲ್ಲ ಕಾಮಾಕ್ಷಿ, ನನ್ನ ಪರಿಚಯಸ್ಥೊಬ್ಬರೊಬ್ಬರು ನನ್ನನ್ನು 4 ದಿನಗಳ ಕಾಲ ಬೆಂಗಳೂರಿಗೆ ಕರೆದುಕೊಂಡು ಹಾ ಕಾಮಾಕ್ಷಿ, ಬೆಂಗಳೂರಲ್ಲಿ ನಿನ್ನ ಮಗ ಒಬ್ಬ ದೊಡ್ಡ ಫಾರೆಸ್ಟ್ ಆಫೀಸರ್ ಆಗಿದ್ದಾನಂತೆ. ಕೈ ತುಂಬ ಸಂಬಳವನ್ನು ತೆಗೆದುಕೊಂಡು ಹಾಯಾಗಿ ಜೀವನ ಸಾಗಿಸುತ್ತಿದ್ದಾನೆ. ಆದರೆ ನನಗ ಮಾತ್ರ ಅವನು ಭೇಟಿಯಾಗಲಿಲ್ಲ. ಹೋಗ್ಲಿ ಬಿಡು ವಿನಾಯಕ, ತಾಯಿಯನ್ನು ಸೇರಿದ ಮಗ ಏನಾದ್ರೂ ಏನು, ಆಸ್ತಿಯನ್ನು ಹೊರಗೆ ಹಾಕಿ ನನ್ನನ್ನು ಹೊರಗೆ ಹಾಕಿ ಆಸ್ತಿಯನ್ನೆಲ್ಲ ಆಶ್ರಮಕ್ಕೆ ಬರೆದು ಕೊಟ್ನಲ್ಲ, ಆವತ್ತೇ ನನ್ನ ಪಾಲಿಗೆ ಅವನು ಸತ್ತು ಹೋಗಿದ್ದಾನೆ. ಅಂತೂ ಹಡದ ಕರಳನ್ನೇ ಮರೆತು ತವರು ಮನೆಯಲ್ಲಿ ಇಷ್ಟೊಂದು ನಿಷ್ಠುರವಾಗಿ ಜೀವನ ಸಾಗಿಸುತ್ತಿರುವ ನನ್ನ ಧೈರ್ಯ ಗುಣವಂತಳು ಕಾಮಾಕ್ಷಿ, ನೀನು ಧೈರ್ಯ ಗುಣವಂತಳು. ನನ್ನ ಗುಣಕ್ಕೆ ಆಧಾರ ಸ್ತಂಭವಾಗಿ ನೀವೇ ನನ್ನ ಜೊತೆ ಇರಬೇಕಾದ್ರೆ ನನಗೆ ಯಾವ ಭಯ ಹೇಳಿ? ನೋಡಿ, ಅಂದಾಗೆ ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕು ನಾನು. ಏನದು ಕಾಮಾಕ್ಷಿ? ನೋಡಿ ವಿನಾಯಕ್ ಅವರೇ, ನಾವಿಬ್ರು ಹೀಗೆ ಪ್ರೇಮಿಗಳಾಗಿರೋದಕ್ಕಿಂತ ಜೊತೆಗೂಡಿ ದಂಪತಿಗಳಾಗಿರ್ಬೇಕೆನ್ನೋದೇ ನನ್ನ ಆಸೆ ವಿನಾಯಕ. ಕಾಮಾಕ್ಷಿ, ನಿನ್ನ ಆಸೆಯಂತೆ ನಡೆದುಕೊಳ್ಳಲು ನನಗ್ಯಾವ ಅಭ್ಯಂತರವೂ ಇಲ್ಲ. ಆದರೆ ಇಲ್ಲಿಯಿಂದ ಪ್ರೀತಿಯಿಂದ ಕಾಣುತ್ತಿದ್ದ ನಿನ್ನ ತಂದೆಗೆ ನಾವಿಬ್ಬರು ದ್ರೋಹ ಮಾಡಿದಂತಾಗುವುದಿಲ್ಲವೇ? ನಮ್ಮ ಮದುವೆಗೆ ನಿಮ್ಮ ತಂದೆ ಒಪ್ಪಿಗೆಯಾದರೂ ಬೇಕಲ್ಲ? ಒಪ್ತಾರೆ. ನಮ್ಮ ಮದುವೆಯ ಒಪ್ಪಿಗೆಯನ್ನ ಅವರು ಕೊಡ್ಲೇಬೇಕಲ್ಲ. ಆ ವಿಷಯ ಈಗ ಒದಗಿ ಬಂದಿದೆ, ಆ ಪ್ರಸಂಗ ಕೂಡ ಈಗ ಒದಗಿ ಬಂದಿದೆ ವಿನಾಯಕ. ಓಹೋ, ಅದು ಯಾವ ಪ್ರಸಂಗ ಕಾಮಾಕ್ಷಿ? ವಿನಾಯಕ, ಅದು ಏನಂದ್ರೆ, ಈಗ ನಾನು 4 ತಿಂಗಳ ಗರ್ಭಿಣಿ. ಏನಂದೆ? ಈಗ ನೀನು 4 ತಿಂಗಳ ಗರ್ಭವತಿಯೇ? ಇದುವರೆಗೆ ನಡೆದ ನಮ್ಮಿಬ್ಬರ ಸರಳ ಪ್ರೇಮದ ಪ್ರತೀಕವಾಗಿ ಬೆಳೆದು ನಿಂತಿದೆ ನನ್ನ ಗರ್ಭದಲ್ಲಿ ಪಿಂಡ. ನೋಡಿ, ನೀವು ನನ್ನನ್ನು ಮದುವೆ ಆಗಲೇಬೇಕು. ನೋಡಿ, ಒಂದು ವೇಳೆ ನೀವು ಮದುವೆ ಆಗಲಿ ಹೋದರೆ ನಾಳೆ ಹುಟ್ಟುವ ಕೂಸಿಗೆ ತಂದೆ ಯಾರು ಅಂತ ಕೇಳಿದರೆ ನಾನು ಏನು ಹೇಳಬೇಕು ಹೇಳಿ? ಏನೆಂದು ಉತ್ತರಿಸಲಿ ಒಳಗೆ? ಮದುವೆ ಆಗುತ್ತೇನೆ ಎಂದರೆ ಎಲ್ಲ ಅನರ್ಥವಾಗುತ್ತದೆ. ಇಲ್ಲವೆಂದು ಹೇಳಿದರೆ ನನಗೆ ನಷ್ಟ ಆಗುತ್ತದೆ. ಇರಲಿ, ಏನಾದರೊಂದು ಪ್ಲಾನ್ ಮಾಡಿದರಾಯ್ತು. ಏನು ವಿನಾಯಕ್ ಅವರೇ, ಏನು ಆಲೋಚನೆ ಮಾಡ್ತಾ ಇದ್ದೀರಲ್ಲ? ಅಂದರೆ ನಾನು ಗರ್ಭವತಿಯಾಗಿರುವ ನನಗೆ ದ್ರೋಹ ಮಾಡ್ಬೇಕಂತ ವಿಚಾರ ಮಾಡ್ತಿದ್ದೀರೇನೋ? ಅಂತ ಅಪಪ್ರಚಾರ ನೀವು ಮಾಡಿದ್ದೇ ಆದ್ರೆ ನನ್ನ ಗರ್ಭಕ್ಕೆ ಕಾರಣ ನೀವೇ ಅಂತ ಕೋರ್ಟಿಗೆ ಹೋಗಿ ನೋಂದಾಯಿಸಿ ಬರ್ಬೇಕಾಗತ್ತೆ. ಅದೆಲ್ಲ ಏಕೆ ಕಾಮಾಕ್ಷಿ? ನಾನು ನಿನ್ನನ್ನು ಕೈ ಹಿಡಿಯುವುದಿಲ್ಲ ಎಂದು ಹೇಳಿದರೆ ಮಾತ್ರ ಆ ಮಾತು. ನೋಡು ಕಾಮಾಕ್ಷಿ, ನಿಮ್ಮ ತಂದೆ ಬದುಕಿರುವವರೆಗೂ ನಮ್ಮಿಬ್ಬರ ಮದುವೆ ಅಸಾಧ್ಯವಾದ ಮಾತು. ಅಂದ್ರೆ ಇಲ್ಲಿಯವರೆಗೆ ನಮ್ಮ ಗುಪ್ತ ಪ್ರೇಮವನ್ನು ಅರಿಯದ ನಿಮ್ಮ ತಂದೆ ಒಮ್ಮಿಂದೊಮ್ಮೆಲೆ ನಾವಿಬ್ಬರು ಸತಿಪತಿಗಳಾಗಿ ನಿಂತರೆ ನಮ್ಮ ಪ್ರಾಣಕ್ಕೆ ಸಂಚುಕಾರ ಬರಬಹುದು.
ಅದಕ್ಕಾಗಿ ನಾನಿನ್ನ ಕೈ ಹಿಡಿಬೇಕಂದರೆ ನಿಮ್ಮ ತಂದೆ ಇಲ್ಲವಾಗ ಏನು ನಮ್ಮ ತಂದೆ ಇಲ್ಲ ಆಗ್ಬೇಕಾ? ನಿಮ್ಮ ಮಾತಿನ ಅರ್ಥ ಏನು ಅಂತ ನನಗೆ ತಿಳಿಯದಾಗಿದೆ. ಅಂದ್ರೆ ನಿಮ್ಮ ಉಪಾಯ ಏನು ಅಂತಾದ್ರೂ ಅದನ್ನ ಹೇಳಿ ನನಗೆ. ಉಪಾಯಕ್ಕೇನು ಕಂಬಿ ಕಾಮಾಕ್ಷಿ, ಜಗತ್ತಿನಲ್ಲಿ ಜೀವ ಹೊಡೆಯುವ ಸಾಧನೆಗಳು ಸಾಕಷ್ಟು ರೂಪದಲ್ಲಿರುತ್ತವೆ. ಅದರಲ್ಲಿ ಒಂದು ಸೂಕ್ತವಾದ ಉಪಾಯವನ್ನು ಹುಡುಕಿ ನಿಮ್ಮ ತಂದೆಗೆ ಇಲ್ಲವಾಗಬೇಕಾದರೆ ಒಂದೇ ಒಂದು ಉಪಾಯ, ಅದು ವಿಷ ಹಾಕುವ. ತಂದೆಗೆ ನಾನು ವಿಷ ಹಾಕ್ಬೇಕಾ? ಹೌದು ಕಾಮಾಕ್ಷಿ, ಗರ್ಭವತಿಯಾದ ನೀನು ನಿನ್ನ ಮಾನ ಉಳಿಯಬೇಕಾದರೆ ನಿಮ್ಮ ತಂದೆ ಸಾಯಲೇಬೇಕು. ವಿನಾಯಕ, ಹೆದರಬೇಡ ಕಾಮಾಕ್ಷಿ, ಇಲ್ಲಿಯವರೆಗೆ ನೋಡು ಕಾಮಾಕ್ಷಿ, ಇಲ್ಲಿಯವರೆಗೆ ನಾನು ಆವತ್ತಾದರೂ ನಿನಗೆ ಮೋಸ ಮಾಡಿದ್ದೇನೆ ಹೇಳು? ನಿಮ್ಮ ತಂದೆಯ ಮರಣದ ಮರುದಿನವೇ ನಮ್ಮಿಬ್ಬರ ಮದುವೆ, ಹಾಗಂತ ನಿನಗ ವಚನ ಕೊಡುತ್ತೇನೆ. ಆಯ್ತೇ? ನೋಡು ಕಾಮಾಕ್ಷಿ, ಈಗಲಾದರೂ ಮನಸ್ಸಿನ ಸಂಕೋಚವನ್ನೆಲ್ಲ ಬಿಟ್ಟು ತಲೆ ಎತ್ತಿ ನಗು ನಗುತ್ತಾ ನೋಡಬಾರದೆ? ಕಾಮಾಕ್ಷಿ, ಈ ಚೀಟಿಯಲ್ಲಿ ವಿಷದ ಪುಡಿ ಇದೆ. ನಿಮ್ಮ ತಂದೆಯ ಬಂದ ತಕ್ಷಣ ಚಾದಲ್ಲಿ ಬೆರೆಸಿ ಕುಡಿಸಿ ಬಿಡು. ಮುಂದೆ ನಾನೆಲ್ಲ ನೋಡಿಕೊಳ್ಳುತ್ತೇನೆ. ಒಂದಾದ ಕೂಡಲೇ ಒಂದು ಕೈಗೂಡುತ್ತಿದೆ ನನ್ನ ಮನದಾಶೆಗಳು. ತನ್ನ ದೇಹದ ಚಟಕ್ಕಾಗಿ ಕೈಯಿಂದ ಹಣ ಖರ್ಚು ಮಾಡು ಬಂದ ಹೊತ್ತು ಎಣ್ಣೆ ಇಂದು ಗರ್ಭದಲ್ಲಿ ಪಾಪದ ಪಿಂಡವನ್ನು ಹೊತ್ತು ಮದುವೆ ಎಂಬ ಸಂಬಂಧ ಬೆಳೆಸಲು ಬಂದಿದ್ದಾಳೆ ಈ ಹಾವಾಡಿಗನಲ್ಲಿ. ನಿನ್ನಂತ ಚಂಚಲ ಬುದ್ಧಿ ಹೆಣ್ಣಿಗೆ ಮರುಳಾಗಿ ಸತ್ತು ಹೋಗುವ ವಿನಾಯಕ ನಾನಲ್ಲ. ಕಚ್ಚಿ ಕೊಲ್ಲಲು ಬಂದ ನಾಗರ ಹಾವನ್ನೇ ಬಡಿದು ಬಾಯಿಗೆ ಹಾಕಿಕೊಳ್ಳುವ ನರ ನಾಯಕ. ಇರಲಿ, ಮೊದಲು ಇವಳ ತಂದೆಯ ಅಂತ್ಯಕ್ರಿಯೆಯನ್ನು ಮುಗಿಸಿ ರಸ ತುಂಬಿದ ಕಬ್ಬಿನದಂತಿರುವ ಕಾಮಾಕ್ಷಿಯ ರಸವನ್ನು ಹೀರಿ ಸಿಪ್ಪೆಯನ್ನು ತಿಪ್ಪಿಗೆ ಬಿಸ ಹಾಕಿದ ಹಾಗೆ ಕಾಮಾಕ್ಷಿಯನ್ನು ಬಿಸಾಕಿದರಾಯಿತು. ಒಂದು ದಡ ತುಂಬಿದ ಹೊಳೆಯಲ್ಲಿ ನಮಸ್ಕಾರ ಶ್ರೀಮಂತರೇ. ನಮಸ್ಕಾರ ವಿನಾಯಕ. ಮೊನ್ನೆ ಯಾರೋ ಹೇಳ್ತಾ ಇದ್ರು ನೀನು ಬೆಂಗಳೂರಿಗೆ ಹೋಗಿದ್ದೆ ಅಂತ.
ಯಾವಾಗ ಬಂದೆ ಬೆಂಗಳೂರಿಂದ? ಹಿಂದೆ ಬಂದೆ ಶ್ರೀಮಂತರೇ. ಬಂದ ತಕ್ಷಣವೇ ನಿಮ್ಮನ್ನು ಭೇಟಿಯಾಗಬೇಕೆಂದು ನಿಮ್ಮ ಮನೆಗೆ ಬಂದೆ. ನೀವು ಇಲ್ಲದ ವಿಷಯವನ್ನು ತಿಳಿದು ಹಾಗೆ ಹೊರಟಿದ್ದೆ. ನಾನಿರದೇ ಇದ್ರೆ ಏನಾಯ್ತು ವಿನಾಯಕ? ಕುಳಿತುಕೋಬಾರ್ದೆ? ಕುಳಿತುಕೋ ವಿನಾಯಕ. ಕಾಮಾಕ್ಷಿ, ಕಾಮಾಕ್ಷಿ, 2 ಸಿಂಗಲ್ ಚಹಾ ತೆಗೆದುಕೊಂಡು ಬರಮ್ಮ. ಇದೇನು ಶ್ರೀಮಂತರೇ, ಕೈಯಲ್ಲಿ ಕವರನ್ನು ಹಿಡಿದುಕೊಂಡು ಬಂದಿರುವಿರಲ್ಲ? ವಿನಾಯಕ, ಇದು ನನ್ನ ಆಸ್ತಿ ಅಧಿಕಾರದ ಪತ್ರ. ನನ್ನೆಲ್ಲ ಆಸ್ತಿಯನ್ನು ನನ್ನ ಮಗಳ ಕಾಮಾಕ್ಷಿ ಹೆಸರಲ್ಲಿ ಮಾಡಿಸಿದ್ದೇನೆ. ನನಗೂ ವಯಸ್ಸಾಗುತ್ತಾ ಬಂತಲ್ಲ, ಮುಂದೆ ಏನಾದರೂ ಅನಾಹುತವಾದರೆ ನನ್ನ ಆಸ್ತಿಯನ್ನು ಸಿಕ್ಕವರು ಹರಿದು ತಿನ್ನುತ್ತಾರೆ ಎಂದು ತಿಳಿದು ಮುಂಚಿತವಾಗಿಯೇ ಮೃತ್ಯು ಪತ್ರವನ್ನು ಬರೆಸಿ ರಿಜಿಸ್ಟರ್ ಮಾಡಿಸಿಕೊಂಡು ಬಂದಿದ್ದೇನೆ. ಎಲ್ಲ ಆಸ್ತಿಯನ್ನು ನನ್ನ ಮಗಳ ಹೆಸರಿನಲ್ಲಿ ಮಾಡಿಸಿದ ಮೇಲೆ ಮುಗಿಯಿತು ಇನ್ನುಳಿದವರ ಕತೆ. ಕಾಮಾಕ್ಷಿ, ತೆಗೆದುಕೊಳ್ಳಮ್ಮ ಈ ಮೃತ್ಯು ಪತ್ರನ. ಜೋಪಾನವಾಗಿ ತಿಜೋರಿಯಲ್ಲಿಟ್ಟು ಕೀಲಿಕೆ ಹಾಕಿಕೊಂಡು ಬಾ. ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿನಲ್ಲೇ ಮಾಡಿಸಿದ್ದೇನೆ. ಇರಲಿ ತಾರಮ್ಮ, ನಾನೇ ಹೋಗಿ ಜೋಪಾನವಾಗಿ ಇಟ್ಟು ಬರುತ್ತೇನೆ. ಅಯ್ಯೋ ಸಂಕಟ, ಸಂಕಟ ವಿನಾಯಕ, ಸಂಕಟ ಹೋಗುತ್ತಿದೆ ವಿನಾಯಕ, ಸಂಕಟ ಹೋಗುತ್ತಿದೆ. ಏನು ಶ್ರೀಮಂತರೇ, ಹೀಗೇಕೆ ಮಾಡುತ್ತಿರುವಿರಿ ನೀವು? ವಿನಾಯಕ, ನನಗೆ ಸಂಕಟವಾಗುತ್ತಿದೆ ವಿನಾಯಕ. ನಾನಿನ್ನು ಬದುಕಲಾರೆ ವಿನಾಯಕ, ನಾನಿನ್ನು ಬದುಕಲಾರೆ. ತಡೆಯಿರಿ ಶ್ರೀಮಂತರೇ, ನಾನು ಓಡಿ ಹೋಗಿ ಡಾಕ್ಟರ್ನಾದರೂ ಕರೆದುಕೊಂಡು ಬರುತ್ತೇನೆ. ಸತ್ತು ಹೋಯಿತು ಮುದಿ ಹದ್ದು. ಏಕೆ ಕಾಮಾಕ್ಷಿ ಅಳ್ಳುತ್ತಿರುವೆಯಲ್ಲ? ಏನು ಅರಿಯದವಳಂತೆ? ನಿನ್ನ ಹೆತ್ತ ತಂದೆಗೆ ನೀನೇ ವಿಷ ಕುಡಿಸಿ ಸತ್ತು ಹೋದ ನಿನ್ನ ತಂದೆಯ ನಿರ್ಜೀವ ಶರೀರವನ್ನು ಕಂಡು ನಿನಗೆ ದುಃಖವಾಗುತ್ತಿದೆ ಅಲ್ಲವೇ? ವಿನಾಯಕ, ಚಿಕ್ಕವಳಿಂದ ಸಾಕಿ ಸಲಿದ ತಂದೆ ಸತ್ತು ಹೋದ್ರೆ ಅಳೋದಕ್ಕೂ ನೀವು ಬಿಡೋದಿಲ್ವೇ ನನಗೆ? ಹೇಳಿ. ಬೇಕು ಬೇಡೆಂಬ ತರ್ಕ ಮಾಡುತ್ತಾ ಕುಳಿತುಕೊಳ್ಳುವ ಸಮಯ ಇದಲ್ಲ ಕಾಮಾಕ್ಷಿ. ಮೊದಲು ನಿನ್ನ ತಂದೆಯ ಶವದ ಅಂತ್ಯಕ್ರಿಯೆ ಮುಗಿಸಬೇಕು. ನಂತರ ನಮಗಾಗಿ ಕಾದಿದೆ ಆ ಮೈಸೂರಿನ ಬೃಂದಾವನ. ನಮ್ಮ ತಂದೆಯ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನಾವು ಮೈಸೂರಿಗೆ ಹೊರಡಬೇಕಲ್ವೇ? ಹೌದು ಕಾಮಾಕ್ಷಿ, ಒಮ್ಮಿಂದೊಮ್ಮೆಲೆ ಸತ್ತು ಹೋದ ನಿಮ್ಮ ತಂದೆಯ ಮರಣದ ಸುದ್ದಿ ನಮ್ಮ ಮೇಲೆ ಸಂಶಯದ ಸರ್ಪವಾಗಿ ಕಾಣಬಹುದು. ಹಾಗೇನಾದರೂ ಆದರೆ ನಾವಿಬ್ಬರು ಸತಿಪತಿಗಳಾಗಿ ಈ ಊರಲ್ಲಿ ಬಾಳುವುದು ಅಸಾಧ್ಯವಾದ ಮಾತು. ಅಲ್ಲೇ ಮೈಸೂರಲ್ಲಿ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಹಾಯಾಗಿರೋಣ ರಾಜರಾಣಿಯಂತೆ. ವಿಚಾರ ಮಾಡಬೇಡ ಕಾಮಾಕ್ಷಿ,
ಮೊದಲು ನಿನ್ನ ತಂದೆಯ ಶವದ ಅಂತ್ಯಕ್ರಿಯೆ, ನಂತರ ಮೃತ್ಯುಪತ್ರದ ವ್ಯಾಪಾರ, ಆಮೇಲೆ ನಿನ್ನ ಶೃಂಗಾರ. ಕಾಮಾಕ್ಷಿ, ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ಬಾ. ಇಂಥ ದಟ್ಟವಾದ ಕಾಡಿನಲ್ಲಿ ನಿನಗೆ ನಡೆದಾಡಿ ಅಭ್ಯಾಸವಿಲ್ಲ, ನಿನಗೆ ತೊಂದರೆಯಾಗಬಹುದು. ಇದೇನಿದು? ಬೆಂಗಳೂರಿಗೆ ಬಂದ ನಾವು ನೇರವಾಗಿ ಮೈಸೂರಿಗೆ ಹೋಗುವುದನ್ನು ಬಿಟ್ಟು ಈ ಅಡವಿ ದಾರಿಯನ್ನು ಹಿಡಿದುಕೊಂಡು ಬಂದಿದ್ದಲ್ಲ. ಯಾಕೆ ಯಾಕೆ ಈ ರೀತಿ ಮಾಡಿದ್ರೆ ನೀವು? ನೋಡು ಕಾಮಾಕ್ಷಿ, ವೇಗವಾಗಿ ಹೋಗುವ ಕಾರಿನಲ್ಲೂ ಅಥವಾ ಟ್ರೇನಿನಲ್ಲೂ ಹೋದರೆ ಇಂಥ ಸುಂದರವಾದ ವಾತಾವರಣದ ಶುಭಗಳಿಗೆಯನ್ನು ಪಡೆಯಲು ಆಗುವುದಿಲ್ಲ. ಅದಕ್ಕಾಗಿ ಬೆಂಗಳೂರಿಂದ ಮೈಸೂರಿಗೆ ಹೋಗುವ ಈ ಗುಡ್ಡದ ದಾರಿಯಲ್ಲಿ ಹೋದರೆ ಈ ಗಿಡ ಮರಗಳ ಸೌಂದರ್ಯವನ್ನು ಸವಿಯುತ್ತಾ ಹೋದರಾಯಿತು ಅಂತ. ನೋಡಿ, ಕಲ್ಲು ಮುಳ್ಳಿರುವ ದಾರಿಯಲ್ಲಿ ನಡೆದು ನಡೆದು ನನ್ನ ಕಾಲು ಯಾಕೋ ತುಂಬಾ ನೋಯ್ತಾ ಇದೆ. ಒಂದು ಹೆಜ್ಜೆ ಕೂಡ ನನ್ನಿಂದ ಇಡೋಕ್ಕೂ ಸಾಧ್ಯವಾಗ್ತಾ ಇಲ್ಲ ವಿನಾಯಕ, ಇಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾಮಾಕ್ಷಿ, ನಿನಗೆಷ್ಟು ಸುಸ್ತಾಗಿದೆ ಅಷ್ಟೇ ನನಗೂ ಸುಸ್ತಾಗಿದೆ ಕಾಮಾಕ್ಷಿ, ಅಷ್ಟೇ ನನಗೂ ಸುಸ್ತಾಗಿದೆ. ಅಂದ್ರೆ ಮುಂದೆ ನನ್ನ ಜೀವನದ ಗತಿ ಏನು? ನಿನಗೆ ಇನ್ನು ಆ ದೇವರೇ ಗತಿ. ನೋಡಿ, ದಯವಿಟ್ಟು ದಯವಿಟ್ಟು ಇಂಥ ಹುಚ್ಚುತನವನ್ನು ಮರೆತು ಎಚ್ಚರಿಕೆಯಿಂದ ವರ್ತಿಸೋದನ್ನು ಕಲೀರಿ ನೀವು. ನೋಡಿ, ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ಈಗ ಈಗ ನಿರ್ಜನ ಪ್ರದೇಶಕ್ಕೆ ಬಂದು ಈ ರೀತಿ ಸಾಯಿಸೋದು ಒಳ್ಳೆದಲ್ಲ. ಈ ರೀತಿ ಮಾಡೋದು ನೀವು ಸರಿಯಲ್ಲ. ದಯವಿಟ್ಟು ನನ್ನನ್ನು ಕೊಲ್ಲಬೇಡಿ ನೀವು. ಕಾಮಾಕ್ಷಿ, ಹೊಲಸು ಯಾರೆಂಬುವುದನ್ನು ಅರಿಯದೆ ಪೊಗಳದಿರು ಹುಚ್ಚ ನಾಯಿ ಅಂತ. ವಿಧವೆಯಾದ ನೀನು ನನ್ನ ಜೊತೆ ಓಡಿ ಬಂದದ್ದು ಹೇಸಿತನ ಅಲ್ಲವೇ? ಹೆಡದ ಕರುಳನ್ನೇ ಧಿಕ್ಕರಿಸಿ ಅಣ್ಣನ ಸಂಸಾರವನ್ನೇ ಹಾಳು ಮಾಡಿ ಆದರ್ಶ ದಂಪತಿಗಳೆಂತಿದ್ದ ಅವರನ್ನು ಬೇರೆ ಬೇರೆ ಮಾಡಿ ನನ್ನೊಡನೆ ಓಡಿ ಬಂದೆಯಲ್ಲ, ಇದು ಹೊಲಸು ಹೇಸಿ ಅಲ್ಲವೇ? ಇದೆಲ್ಲ ಮಾಡಿದ್ದು ನಾನು ಯಾರಿಗೋಸ್ಕರ ಹೇಳಿ? ನಿಮ್ಗೋಸ್ಕರ ಅಲ್ವೇ? ನೋಡಿ, ಇದಕ್ಕೆಲ್ಲ ನಿಮ್ಮ ಕೈವಾಡನೂ ಇದೆ. ನಿಮ್ಮನೆ ನಂಬಿ ಬಂದಿರುವ ನಾನು ಈ ವಿಧವೆಯನ್ನು ಕೊಂದಿ ನೀವು ಪಾಪಿ ಆಗಬೇಡಿ, ದಯವಿಟ್ಟು ಪಾಪಿ ಆಗಿದ್ದೀರಿ. ಪಾಪ ಪುಣ್ಯಗಳನ್ನು ಯೋಚಿಸುವಷ್ಟು ಪವಿತ್ರವಾದೆಯಾ ನೀನು? ವಿಧವೆಯಾದವಳು ಇಂದು ವೇಶ್ಯೆಯಾದೆ. ನಿನ್ನ ಆದರದ ಚಟಕ್ಕೆ ನಿನ್ನ ಹೆತ್ತ ತಂದೆಗೆ ವಿಷ ಕೊಟ್ಟು ಕೊಂದು ಬಂದ ನರ ರಾಕ್ಷಸಿ ನೀನು. ಪುಣ್ಯವತಿ ಎಂದು ತಿಳಿದುಕೊಂಡಿಯಾ? ಹಡದ ಕರುಳನ್ನೇ ಧಿಕ್ಕರಿಸಿ ನಿನ್ನ ಆದರದ ಚಟಕ್ಕಾಗಿ ನಿನ್ನ ಹೆತ್ತ ತಂದೆಯನ್ನೇ ವಿಷ ಕುಡಿಸಿ ಕೊಂದು ಬಂದ ನೀನು ನರ ರಾಕ್ಷಸಿ. ಪ್ರಸಂಗ ಬಂದರೆ ನಾಳೆ ನನ್ನನ್ನು ಬಡಿದು ಬಾಯಿಗೆ ಹಾಕಿಕೊಳ್ಳುವುದಿಲ್ಲ ಎಂದು ಸಂಶಯವಿಲ್ಲ. ನಿನ್ನಂತ ನರ ರಾಕ್ಷಸಿಗೆ ಇದೇ ತಕ್ಕ ಶಿಕ್ಷೆ. ಸತ್ತು ಹೋಯಿತು. ಪಾಪ, ಇಲ್ಲಿಯ
ಇಲ್ಲಿಯವರೆಗೆ ಇವಳ ಜೊತೆ ಸಲುಗೆಯಿಂದ ನಡೆದುಕೊಂಡದ್ದು ದುಡ್ಡಿಗಾಗಿ. ದೊಡ್ಡ 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 ದುಡ್ಡೇ ದೊಡ್ಡಪ್ಪ ಎಂದು ನಂಬುವ ಈಗಿನ ಸಮಾಜದಲ್ಲಿ ನನ್ನ ಹತ್ತಿರ ಇವಳ ದುಡ್ಡು ಸಾಕಷ್ಟಿದೆ. ಅದನ್ನೆಲ್ಲ ತೆಗೆದುಕೊಂಡು ಎಲ್ಲಿಯಾದರೂ ಹೋಗಿ ಹಾಯಾಗಿ ಕಾಲ ಕಳೆದರಾಯ್ತು ಕುಬೇರನಂತೆ. ನನ್ನ ತಂದೆಯ ಪವಿತ್ರ ಕುಲವನ್ನೇ ಹಾಳು ಮಾಡಿದ ಈ ಪಾಪಿ ದೇಹಗಳು ಎಂದು ಇವರನ್ನು ಕೊಚ್ಚಿ ಕೊಲ್ಲಬೇಕೆಂದು ಪನಕೊಟ್ಟ ನನ್ನ ಆಸೆಗೆ ಇಂದು ಫಲ ಸಿಕ್ಕಿತು. ವಿದ್ಯೆಯ ನರಧಾಮ ಇದೊಂದು ನನ್ನ ತಾಯಿ, ಇದು ಒಂದು ಸೂಳೆಯ ದೇಹ. ಈ ಕಾಡಿನಲ್ಲಿರುವ ನಾಯಿ ನರಿಗಳಿಗೆ ಆ ದೇಹಗಳು ಆಹಾರವಾಗಲಿ.